ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ. ಈ ಒಂದು ಸಮಯದಲ್ಲಿ ನಾವು ಯೆಹೆಜ್ಕೇಲ 2ನೇ ಅಧ್ಯಾಯವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ನೆನ್ನೆ ದಿನದಲ್ಲಿ ಸೇವಕರು ಯೆಹೆಜ್ಕೇಲ ಕುರಿತಾಗಿ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ಈ ಒಂದು ಯೆಹೆಜ್ಕೇಲ 1ನೇ ಅಧ್ಯಾಯದಿಂದ ಮುಂದುವರಿದ ಭಾಗ ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ಒಂದು 2ನೇ ಅಧ್ಯಾಯವನ್ನ ಮುಖ್ಯವಾಗಿ 2 ಭಾಗವಾಗಿ ನಾವು ನೋಡಬಹುದು. ಒಟ್ಟು 10 ವಚನಗಳಿದೆ. 1ರಿಂದ 5 ವಚನಗಳು ಒಂದು ಭಾಗ ಮತ್ತು 5ರಿಂದ 10 ವಚನಗಳು 2ನೇ ಭಾಗ. 1ನೇ ಭಾಗವನ್ನ ಯೆಹೆಜ್ಕೇಲನನ್ನ ಪ್ರವಾದಿಯಾಗಿ ದೇವರು ನೇಮಿಸಿದ್ದು ನಾವು ನೋಡ್ತೇವೆ, ಅಂದ್ರೆ ಕರೆಯಲ್ಪಟ್ಟಿದ್ದು. 2ನೇ ಭಾಗದಲ್ಲಿ ದೇವರಿಂದ ಕರೆಯಲ್ಪಟ್ಟ ಪ್ರವಾದಿಗೆ ಮಾರ್ಗದರ್ಶನ ಕೊಟ್ಟಿದ್ದು. 1ನೇ ಭಾಗ 1ರಿಂದ 5 ವಚನ, 2ನೇ ಭಾಗ 6ರಿಂದ 10 ವಚನ. ಸೊ ಮೊದಲನೇ ಭಾಗದಲ್ಲಿ 2 ವಿಷಯಗಳಿದಾವೆ. ಮೊದಲನೇದು, ಯೆಹೆಜ್ಕೇಲನು ದೇವರ ಕರೆಯನ್ನು ಸ್ವೀಕರಿಸಲು ಎದ್ದು ನಿಂತುಕೊಳ್ಳಲು ದೇವರ ಆಜ್ಞೆ ಕೊಡುವಂಥದ್ದು, ಅದು 1 ಮತ್ತು 2 ವಚನ. 2ನೇದು, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಇಸ್ರಾಯೇಲ ಜನಾಂಗ, ಅದು 3ರಿಂದ 5 ವಚನ. 2ನೇ ಭಾಗದಲ್ಲಿ 2 ಪಾರ್ಟ್. ಅದರಲ್ಲಿ 6ರಿಂದ 8 ವಚನ ಭಯಪಡಬೇಡ ಅನ್ನುವಂತ ಧೈರ್ಯದ ಮಾತು ಹೇಳುವಂಥದ್ದು ದೇವರು ಪ್ರವಾದಿಗೆ. ಮತ್ತು ಇಸ್ರಾಯೇಲ್ರಿಗೆ ಏನಾಗುತ್ತೆ ತೀರ್ಪು ಅನ್ನುವಂಥದ್ದು 9ರಿಂದ 10 ವಚನಗಳನ್ನ ನಾವು ನೋಡುತ್ತೇವೆ. ಈಗ ಒಂದೊಂದಾಗಿ ವಚನವಾಗಿ ನಾವು ನೋಡ್ಕೊಳ್ಳೋಣ. ಮೊದಲನೇ ಭಾಗದ ಮೊದಲನೆಯ ಒಂದು ಪಾಯಿಂಟ್, ಅದು 1 ಮತ್ತು 2 ವಚನಗಳು. ಮೊದಲನೇ ವಚನದಿಂದ ಪ್ರಾರಂಭಿಸೋಣ. ತಲೆಬರಹ, ಪ್ರವಾದಿಯು ಪ್ರಬೋಧಿಸತಕ್ಕ ಜನರ ಮೂರ್ಖತನ. ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದನು. ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿದಾತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು. ಇಲ್ಲಿ ನರಪುತ್ರನೇ ಅನ್ನುವಂತಹ ಒಂದು ವಿಷಯ ಏನಿದೆ, ಈ ಒಂದು ಅಧ್ಯಾಯದಲ್ಲಿ, ಅಂದ್ರೆ ಈ ಒಂದು ಪುಸ್ತಕದಲ್ಲಿ, ಯೆಹೆಜ್ಕೇಲ ಪುಸ್ತಕದಲ್ಲಿ ಒಟ್ಟು 93 ಸಾರಿ ಇದೆ ನರಪುತ್ರನೇ ನರಪುತ್ರನೇ ಅಂತೇಳಿ. ಇಂಗ್ಲಿಷ್ ಅಲ್ಲಿ ಸನ್ ಆಫ್ ಮ್ಯಾನ್ ಅಂತ ಇದೆ. ಈ ಅಧ್ಯಾಯದ ಒಟ್ಟು 93 ಸಾರಿ ಬರುವಂತಹ ವಿಷಯದಲ್ಲಿ ಇಲ್ಲಿ ಈ ಅಧ್ಯಾಯ, ಈ ಪಾಯಿಂಟ್ ಫಸ್ಟ್ನೇದು, ನರಪುತ್ರನೇ ಅನ್ನುವಂಥದ್ದು ಮೊದಲನೇದು. ಇಲ್ಲಿಂದ ಎಣಿಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟು 93 ಸಾರಿ ಯೆಹೆಜ್ಕೇಲ ಪುಸ್ತಕದಲ್ಲಿ ನರಪುತ್ರನೇ ನರಪುತ್ರನೇ ಅಂತ ಇದೆ. ಇಂಗ್ಲಿಷ್ ಅಲ್ಲಿ ಸನ್ ಆಫ್ ಮ್ಯಾನ್ ಅಂತ ಇದೆ. ಇದು ಎಲ್ಲಾ ಕಡೆ, ಸತ್ಯವೇದ ಅನೇಕ ಕಡೆ ಸನ್ ಆಫ್ ಮ್ಯಾನ್ ಅಂತ ಇರ್ತದೆ. ಇದು ಯೇಸು ಕ್ರಿಸ್ತನನ್ನು ಕೂಡ ಹೋಲಿಸ್ತದೆ. ಕನ್ನಡದಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಬರೆಯುವಾಗ ಮನುಷ್ಯ ಕುಮಾರ ಅಂತ ಬರೀತಾರೆ. ಈ ಒಂದು ಪುಸ್ತಕದಲ್ಲಿ ನರಪುತ್ರನೇ ಅಂತ ಇದೆ. ಯೇಸು ಸ್ವಾಮಿ ಕೂಡ ಇದೇ ಒಂದು ಲೈನ್ ಹಿಡ್ಕೊಂಡು ಸತ್ಯವೇದದಲ್ಲಿ ಕರೀತಾರೆ, ಮನುಷ್ಯ ಕುಮಾರ ಅಂತ ಹೇಳಿ. ಸೊ ಇಲ್ಲಿ 1ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನೋಡ್ಬೇಕಂತಂದ್ರೆ, ದೇವರ ಒಂದು ಪ್ರಸನ್ನತೆಯಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಆತನ ಎದುರು ನಿಂತುಕೊಳ್ಳಲಾರದೆ ಅಡ್ಡ ಬೀಳ್ತಾನೆ. 1ನೇ ಅಧ್ಯಾಯ 28 ವಚನ ಕೊನೆಯ ಲೈನ್ ನೋಡ್ಬೇಕಂತಂದ್ರೆ, ಹೀಗೆ ಯೆಹೋವನ ಮಹಿಮಾದ್ಭುತ ದರ್ಶನವು ಆಯಿತು, ಇದು ಕಣ್ಣಿಗೆ ಬೀಳಲು ನಾನು ಅಡ್ಡ ಬಿದ್ದು ಮಾತಾಡುವ ಆತನ ವಾಣಿಯನ್ನು ಕೇಳಿದೆನು ಅಂತೇಳಿ. ಸೊ 1ನೇ ಅಧ್ಯಾಯ ಕೊನೆಯ ಲೈನ್ ನಲ್ಲಿ ಆತನು ಅಡ್ಡ ಬೀಳ್ತಾನೆ. 2ನೇ ಅಧ್ಯಾಯ ಮೊದಲೆರಡು ವಚನ ಓದ್ಬೇಕಂತಂದ್ರೆ, ದೇವರಾತ್ಮವು ಅವನೊಳಗೆ ಸೇರಿ ಅಡ್ಡ ಬಿದ್ದಿರುವಂತ ಆ ವ್ಯಕ್ತಿಯನ್ನ ಎದ್ದು ನಿಂತುಕೋ ಅಂತೇಳಿ ಮಾತಾಡ್ತಾ ಇದ್ದಾನೆ. ಆತನು ನನಗೆ, ಮೊದಲನೇ ಅಧ್ಯಾಯ 1 ಫಸ್ಟ್ ಆತನು ನನಗೆ ಅಂತಂದ್ರೆ ಇಲ್ಲಿ ದೇವರು ಅಂತಾನೆ ನಮ್ಮೆಲ್ಲರಿಗೂ ಸಾಮಾನ್ಯ ತಿಳಿದಿದ್ದೇ ಇದೆ. ಸೊ ದೇವರು ಯೆಹೆಜ್ಕೇಲನನ್ನ ಎಬ್ಬಿಸ್ತಾ ಇದ್ದಾನೆ, ಎದ್ದು ನಿಂತುಕೊಳ್ಳೋದಕ್ಕೆ ಆರ್ಡರ್ ಮಾಡ್ತಾ ಇದ್ದಾನೆ. ಸೊ ಆತನ ಅಡ್ಡ ಬಿದ್ದಿದ್ದಾನೆ. 28ನೇ ವಚನ ನೋಡ್ಬೇಕಂದ್ರೆ ಅದೇ ಕಂಟಿನ್ಯೂಯೇಷನ್. ಈಗ ಮಾತಾಡ್ತಾ ಇದ್ದಾನೆ ದೇವರು, ನರಪುತ್ರನೇ ಎದ್ದು ನಿಂತುಕೋ ಅಂತೇಳಿ.
ಸೊ ಇಲ್ಲಿ ಎದ್ದು ನಿಂತುಕೋ ಅಂದ ತಕ್ಷಣ ಅವನು ಆ ದೇವರ ಪ್ರಸನ್ನತೆಯಲ್ಲಿ ದೇವರ ಒಂದು ಮಹಿಮೆ ನೋಡ್ತಾ ಇದ್ದಂಗೆ ಅವನಿಗೆ ಯೆಹೆಜ್ಕೇಲ್ ಅನ್ನೋ ವ್ಯಕ್ತಿಗೆ ಆಗ್ತಾ ಇಲ್ಲ, ಪ್ರವಾದಿಗೆ. ಸೊ ದಿಢೀರ್ ಅಂತ ಕುಸ್ತು ಬೀಳ್ತದಾನೆ, ದೇವರ ಮುಂದೆ ಅಡ್ಡ ಬಿದ್ದು ಆ ಬಿದ್ದಿದ್ದಾನೆ. ಇಲ್ಲಿ ಎದ್ದು ನಿಂತುಕೋ ಅಂದ ತಕ್ಷಣ 2ನೇ ವಚನದಲ್ಲಿ ನೋಡ್ತೇವೆ, ಈ ಮಾತನ್ನು ಕೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತ್ತು. ಅಂದ್ರೆ ಯೆಹೆಜ್ಕೇಲನು ತಾನೇ ಬಲ ಹೊಂದಿ ಎದ್ದು ನಿಂತ್ಕೊಳ್ಳಕ್ಕೆ ಕೂಡ ಆಗ್ಲಿಲ್ಲ. ಸೊ ದೇವರಾತ್ಮನೇ ಆತನೊಳಗಡೆ ನಿಂತ್ಕೊಂಡು ಎದ್ದು ನಿಂತುಕೊಳ್ಳುವಂತೆ ಸಹಾಯ ಮಾಡಿತು. ಆವಾಗ ಆತನು ಮಾತಾಡ್ಲಿಕ್ಕೆ, ಅಂದ್ರೆ ದೇವರು ನುಡಿಯನ್ನ ಕೇಳಲಿಕ್ಕೆ ಚೆನ್ನಾಗಿ ಯೆಹೆಜ್ಕೇಲನಿಗೆ ಆಯ್ತು. ಸೊ ಅನೇಕ ಸಾರಿ ನಮ್ಮ ವಿಷಯಗಳಲ್ಲಿ ಕೂಡ ಆತ್ಮಿಕವಾಗಿ ನಾವ್ ಇದನ್ನೇ ಅರ್ಥ ಮಾಡ್ಕೊಳ್ಬೇಕು. ನಾವು ಸ್ವಂತವಾಗಿ ನಾವೇನೇ ಮಾಡಕ್ ಹೋದ್ರು ಅದಾಗಲ್ಲ. ದೇವ್ರು ತಾನೇ ನಮ್ಮಲ್ಲಿ ಬರ್ಬೇಕು. ದೇವ್ರು ತಾನೇ ನಾವು ಆತನನ್ನ ನಮ್ಮ ಜೀವನದಲ್ಲಿ ಬರಮಾಡಿಕೊಂಡಾಗ ಆಗ ಆತನ ಸ್ವರವನ್ನು ನಮಗೆ ಚೆನ್ನಾಗಿ ಕೇಳುವಂತೆ, ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ಚೆನ್ನಾಗಿ ನಡೆಯುವಂತೆ ಆಗ್ತದೆ. ಎಷ್ಟು ಚೆನ್ನಾಗಿದೆ 2ನೇ ವಚನ. ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತ್ತು. ಆಗ ನನ್ನೊಡನೆ ಮಾತಾಡಿದ ಆತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು ಅಂತ ಹೇಳ್ತಾರೆ. ಮತ್ತೆ 2ನೇ ಭಾಗ 3-5 ವಚನ. ಇಲ್ಲಿ ಇಸ್ರಾಯೇಲ್ರು ದೇವರಿಗೆ ತಿರುಗಿ ಬಿದ್ದಂತಹ ಒಂದು ವಚನ ಇದೆ. ಅಂದ್ರೆ ಈ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ, ಯೂದಾಯದಲ್ಲಿ ಮತ್ತು ಇಸ್ರಾಯೇಲ್ರಲ್ಲಿ ಇದ್ದವರು ಚದುರು ಹೋಗಿ, ಇದು ಸೆರೆಗೆ ಹೋಗಲ್ಪಟ್ಟಂತಹ ಸಮಯದಲ್ಲಿ ಯೆಹೆಜ್ಕೇಲ್ ನಡೆದಂತಹ ಒಂದು ಪ್ರವಾದನೆ ಇದು. ಈ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರು ಯೂದಾಯದಲ್ಲೇ ಇದ್ದಾರೆ, ಕೆಲವರು ಪೂರ್ವ ದಿಕ್ಕಿಗೆ ಚದುರಿ ಹೋಗಿದ್ದಾರೆ, ಕೆಲವರು ಒತ್ತಾಯ ಪೂರ್ವಕವಾಗಿ ಅಶ್ಶೂರ ಅಥವಾ ಬಾಬೇಲಿನ ಅರಸರಿಂದ ಸೆರೆ ಒಯ್ಯಲ್ಪಟ್ಟಿದ್ದಾರೆ. ಸೊ ಇವು ಎಲ್ಲಾ ಜನಾಂಗ ಇಸ್ರಾಯೇಲ್ರು ಎಲ್ಲೆಲ್ಲಿ ಸ್ಕ್ಯಾಟರ್ ಆಗಿದ್ದಾರೆ, ಎಲ್ಲೆಲ್ಲಿ ಚದುರಿ ಹೋಗಿದ್ದಾರೆ, ಎಲ್ಲಾ ಭಾಗದಲ್ಲಿರುವಂತಹ ಇಸ್ರಾಯೇಲ್ರಿಗೆ ಈ ಒಂದು ಮಾತನ್ನ ನುಡಿತಾ ಇದ್ದಾರೆ ದೇವರು ಯೆಹೆಜ್ಕೇಲನ ಮುಖಾಂತರ. 3-5 ವಚನ ಏನಂತಂದ್ರೆ, ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದು ದ್ರೋಹ ಮಾಡಿದ ಜನಾಂಗದವರ ಆದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳುಹಿಸುವೆನು. ಈ ದಿನದವರೆಗೂ ಅವರು ಅವರ ಪಿತೃಗಳು ನನಗೆ ಅಪರಾಧ ಮಾಡುತ್ತಲೇ ಇದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿರುತ್ತಾರೆ. ನೀನು ಅವರಿಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿ. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋದರು ಒಬ್ಬ ಪ್ರವಾದಿಯು ತಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡಿದ್ದಾನೆಂದು ತಿಳಿದೇ ಇರುವುದು. ಸೊ ಇಲ್ಲಿ ನಾನು ಹೇಳಿದಂಗೆ ಎಲ್ಲಾ ಕಡೆ ಯೂದಾಯದಲ್ಲಿದ್ದವರು, ಯೂದಾಯ ಪ್ರಾಂತ್ಯದಲ್ಲಿ ಉಳ್ಕೊಂಡಿದ್ದವರು, ಪೂರ್ವ ದಿಕ್ಕಿಗೆ ಚದುರಿ ಹೋಗಿರುವವರು ಮತ್ತು ಸೆರೆ ಒಯ್ಯಲ್ಪಟ್ಟಿರುವಂತಹ ಎಲ್ಲಾ ಇಸ್ರಾಯೇಲರಿಗೆ ಯೆಹೆಜ್ಕೇಲನ ಮುಖಾಂತರ ದೇವರು ಒಂದು ವಿಷಯಗಳನ್ನ ತಿಳಿಸ್ತದೆ. ಏನಂತಂದ್ರೆ, ನೀವೆಲ್ಲರೂ ನನಗೆ ದ್ರೋಹ ಮಾಡಿ ತಿರುಗಿ ಬಿದ್ದಿದ್ದೀರಿ. ಮುಖ್ಯವಾಗಿ ಇಲ್ಲಿ ಒಂದು ವಿಗ್ರಹಾರಾಧನೆ ಕುರಿತಾಗಿ ದೇವರು ಈ ಮಾತು ಹೇಳ್ತಾನೆ. ನೀವೆಲ್ಲರೂ ನನ್ನನ್ನು ನಿರಾಕರಿಸಿದ್ದೀರಿ. ಈ ದಿನದವರೆಗೂ ನಿಮ್ಮವರು, ನಿಮ್ಮ ಸಂತಾನದವರು ಮತ್ತು ನಿಮ್ಮ ತಂದೆಯ ಸಂತಾನದವರು, ನೀವು ಎಲ್ಲರೂ ಸೇರಿ ಇಲ್ಲಿವರೆಗೂ ನನಗೆ ವಿರುದ್ಧವಾಗಿ ಅಪರಾಧ ಮಾಡ್ತಾನೆ ಇದ್ದೀರಿ. ಸೊ ನಿಮ್ಮ ಒಂದು ಮನಸ್ಥಿತಿ ಹೆಂಗಾಗಿದೆ ಅಂತ 4ನೇ ವಚನ, ನಾಚಿಕೆ ಕೆಟ್ಟವರು, ಹಠಗಾರರು ಆಗ್ಬಿಟ್ಟಿರಿ. ಹಾಗಾಗಿ ಯೆಹೆಜ್ಕೇಲನಿಗೆ ದೇವರು ಹೇಳ್ತಿದ್ದಾನೆ, ನೀನು ಖಂಡಿತವಾಗಿ ಹೇಳ್ಬೇಕು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಅಂತೇಳಿ. ಅಂದ್ರೆ ಇದು ಯೆಹೆಜ್ಕೇಲನ ಮಾತಲ್ಲ, ಇದು ಒಬ್ಬ ಪಾಸ್ಟರ್ ಮಾತು ಹೇಳ್ತಾ ಇಲ್ಲ, ಪ್ರವಾದಿ ಮಾತು ಹೇಳ್ತಾ ಇಲ್ಲ, ದೇವರೇ ಹೇಳ್ತಾ ಇದ್ದಾನೆ. ಆನ್ ಡೈರೆಕ್ಟ್ ದೇವರೇ ಹೇಳ್ತಾ ಇದ್ದಾನೆ. ಏನು, ನೀವು ನಾಚಿಕೆ ಕೆಟ್ಟವರಾಗಿದ್ದೀರಿ, ನೀವು ಹಠಗಾರರಾಗಿದ್ದೀರಿ, ದೇವರ ವಿಷಯದಲ್ಲಿ ನಿಮ್ಮ ಮನಸ್ಸನ್ನ ಬಹಳ ಕಲ್ಲು ಮಾಡಿಕೊಂಡಿದ್ದೀರಿ, ದೇವರ ವಿಷಯವಾಗಿ ನೀವು ಇನ್ನಾದ್ರೂ ಸರಿ ಹೋಗ್ತಾ ಇಲ್ಲ ಅಂತೇಳಿ. ಮತ್ತೆ ಇಲ್ಲಿ 5ನೇ ವಚನದಲ್ಲಿ, ಅವ್ರು ಕೇಳದೇ ಇದ್ರು ನೀನ್ ಹೇಳ್ಬೇಕು ಅಂತೇಳಿ ಒಬ್ಬ ಪಾಸ್ಟರ್ನ ಜವಾಬ್ದಾರಿಯನ್ನ ಮತ್ತೊಂದ್ಸಾರಿ ಗುರುತಿಸ್ತಾ ಇದ್ದಾರೆ ದೇವರು ಯೆಹೆಜ್ಕೇಲನಿಗೆ.
ಅವರು ದ್ರೋಹಿ ವಂಶದವರು ಒಂದು ವೇಳೆ ಕೇಳದೆ ಹೋದಾರು, ಕೇಳಿದ್ರು ಕೇಳದೆ ಹೋದರು, ಈ ಪ್ರವಾದಿಯು ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ತಿಳಿದೇ ಇರುವುದು ಅನ್ನುವಂತಹ ವಿಷಯವನ್ನ ಇಲ್ಲಿ ನಾವು ನೋಡುತ್ತೇವೆ. ಈಗ ಎರಡನೇ ಭಾಗ ಪ್ರಾರಂಭ ಆಗುತ್ತೆ. ಇದು 1-5 ವಚನದವ್ರು ನಾವೇನ್ ನೋಡಿದ್ವಿ ಅಂತ, ಯೆಹೆಜ್ಕೇಲನ ಕರೆದಿದ್ದು ಯೆಹೆಜ್ಕೇಲನಿಗೆ ವಿಷಯ ತಿಳಿಸುವಂತದ್ದು. ಈಗ 6-10 ವಚನಗಳನ್ನ ನಾವೇನ್ ನೋಡ್ತೇವೆ ಅಂತಂದ್ರೆ, ಇಸ್ರಾಯೇಲರಿಗೆ ವಿರುದ್ಧವಾಗಿ, ಅಂದ್ರೆ ದೇವರಿಗೆ ವಿರುದ್ಧವಾಗಿ ಇಸ್ರಾಯೇಲ್ರ ಜನಾಂಗದವ್ರು ಏನ್ ಮಾಡಿದ್ರು ಮತ್ತು ದೇವ್ರು ಅವ್ರಿಗೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ತೇವೆ. ಇಲ್ಲಿ ಮಾರ್ಗದರ್ಶನ, ಈಗ ಯೆಹೆಜ್ಕೇಲನಿಗೆ ಮಾರ್ಗದರ್ಶನ, ನೀನ್ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅನ್ನುವಂತ ವಿಷಯವಾಗಿ 6ನೇ ವಚನದಿಂದ, ನರಪುತ್ರನೇ, ನೀನು ಮುಳ್ಳು ಕೊಂಪೆಗಳಿಗೆ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ ಅವರಿಗೆ ಭಯಪಡಬೇಡ. ಅವರ ಗದರಿಕೆಗೆ ಹೆದರದ್ರು, ಅವರು ದ್ರೋಹಿ ವಂಶದವರು. ಅವರ ಬಿರುನುಡಿಗೆ ದಿಗಿಲು ಪಡಬೇಡ, ಅವರ ಬಿರುನೋಟಕ್ಕೆ ಬೆಚ್ಚದಿರು. ಅವರು ಕೇಳಿದರೂ ಕೇಳದೆ ಹೋದರು, ನೀನು ನಿನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು. ಅವರು ದ್ರೋಹಿಗಳೇ ಹೌದು. ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂತನು. ಸೊ ನಾನು ನಿಮಗೆ ಮೊದಲು ಹೇಳಿದ ಹಾಗೆ ನರಪುತ್ರನೇ ನರಪುತ್ರನೇ ಅಂತೇಳಿ ಯೆಹೆಜ್ಕೇಲನ ಉದ್ದೇಶಿಸಿ ದೇವರು ಹೇಳುವಂತ ಮಾತಿದು. ಒಟ್ಟು ಈ ಪುಸ್ತಕದಲ್ಲಿ 93 ಬಾರಿ ನರಪುತ್ರನೇ ನರಪುತ್ರನೇ ಅಂತಿದೆ. 1ನೇ ಅಧ್ಯಾಯದಿಂದ ನೀವು ಕೊನೆ ಅಧ್ಯಾಯವರೆಗೂ ನೀವು ನೋಡ್ತಾ ಇದ್ರೆ 93 ಸಾರಿ ಇದೆ. ಇಲ್ಲಿ ಕೂಡ ನಾವು ಈಗಾಗ್ಲೇ ಬಹುಶಃ ಒಂದು 3 ಸಾರಿ ನಾವು ನೋಡಿದ್ವಿ ಅಂತ ಅನ್ಸುತ್ತೆ ಇದೇ ವಚನ 2ನೇ ಅಧ್ಯಾಯದಲ್ಲಿ ನರಪುತ್ರನೇ ಅನ್ನುವಂತಹ ಮಾತು. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಜನಾಂಗಕ್ಕೆ, ದೇವರಿಗೆ ವಿರುದ್ಧವಾಗಿ ಬಿದ್ದಿರುವಂತ ಇಸ್ರಾಯೇಲ್ ಯಹೂದ ಜನಾಂಗದವರು ಒಂದು ಮುಳ್ಳು ಕೊಂಪೆ ಆಗಿದ್ದಾರೆ. ಅವರ ಚೇಳುಗಳ ತರ ಇದ್ದಾರೆ. ನಿನಗೆ ಹಿಂಸೆ ಕೊಡ್ತಾರೆ, ನಿನಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ, ನಿನಗೆ ತೊಂದರೆ ಮಾಡ್ತಾರೆ. ನೀನು ಪ್ರವಾದನೆ ನುಡಿಯುವಾಗ, ನೀನು ವಾಕ್ಯ ಹೇಳುವಾಗ, ಅಥವಾ ದೇವರ ವಿಷಯವಾದ ಕುರಿತು ನೀನು ಹೇಳಿ ಅವರನ್ನು ಎಚ್ಚರಿಸುವಾಗ ಅವ್ರು ನಿನಗೆ ತೊಂದರೆ ಕೊಡ್ತಾರೆ. ಆದ್ರೆ ಭಯ ಪಡಬೇಡ. ಅವ್ರು ನಿನ್ನನ್ನು ಗದರಿಸ್ತಾರೆ, ಅವರು ನಿನ್ನ ವಾರ್ನಿಂಗ್ ಕೊಡ್ತಾರೆ. ನೀನ್ ಯಾವ್ದಕ್ಕೂ ಭಯ ಪಡಬೇಡ ಅಂತೇಳಿ ದೇವರು ಯೆಹೆಜ್ಕೇಲನಿಗೆ ಮಾರ್ಗದರ್ಶನ ಇಲ್ಲಿ ನೀಡ್ತಾ ಇದ್ದಾರೆ. ಮೊದ್ಲೇ ಒಂಥರ ನಿನ್ಗೆ ಏನಾಗುತ್ತೆ, ಈಗ ಪ್ರವಾದನೆ ನುಡಿಯಕ್ಕೆ ನಾನು ನಿನ್ನ ಅಂತವ್ರ ಮಧ್ಯದಲ್ಲಿ ಕಳಿಸ್ತಾ ಇದ್ದೇನೆ, ಏನಾಗುತ್ತೆ ಅನ್ನುವಂತ ವಿಷಯವನ್ನೆಲ್ಲ ತಿಳಿಸಿ, ಅದೇನೇ ಆದ್ರೂ ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಭಯ ಪಡಬೇಡ ಅಂತೇಳಿ ಧೈರ್ಯದ ಮಾತುಗಳನ್ನ, ಮಾರ್ಗದರ್ಶನ ನೀಡುವಂತ ಸಮಯದಲ್ಲಿ ದೇವರೇ ಹೇಳ್ತಾ ಇದ್ದಾರೆ ಯೆಹೆಜ್ಕೇಲನಿಗೆ. 7ನೇ ವಚನ, ಮತ್ತೊಂದು ಅವತ್ತು ಹೇಳ್ತಾನೆ, ಅವರು ಕೇಳಿದರೂ ಕೇಳದೆ ಹೋದರು, ನೀನು ನನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು. ಇದು ಅನೇಕ ಪಾಸ್ಟರ್ಗಳು ಅರ್ಥೈಸಿಕೊಂಡಿರುವಂತಹ ವಿಷಯ ಮತ್ತು ಅನೇಕ ಪಾಸ್ಟರ್ಗಳು ಅರ್ಥೈಸಿಕೊಳ್ಳಬೇಕಾದಂತ ವಿಷಯ. ಪ್ರಸಂಗ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದೇವರ ವಾಕ್ಯವನ್ನು ಸಾರುವಂತಹ ವಿಷಯಗಳಲ್ಲಿ ಅನೇಕರಿಗೆ ಏನಾಗುತ್ತೆ ಅಂತಂದ್ರೆ, ಯಾಕೆ ಹೇಳ್ಬೇಕು ಈ ವ್ಯಕ್ತಿಗೆ, ಯಾಕೆ ತಿಳಿಸ್ಬೇಕು ಈ ಜನಕ್ಕೆ, ಯಾಕೆ ತಿಳಿಸ್ಬೇಕು ಈ ಸಭೆಯವರಿಗೆ, ಕೇಳಂಗಿಲ್ಲ, ಮಾಡಂಗಿಲ್ಲ, ನನಗೆ ಹೇಳಿ ಸಾಕಾಯ್ತು ಅನ್ನುವಂತಹ ಮನಸ್ಥಿತಿಯವರು ಇರ್ತಾರೆ. ಆದ್ರೆ ಇಲ್ಲಿ ಈ ವಚನ ಹೇಳ್ತಾರೆ, ಅವರು ಕೇಳಿದರೂ ಕೇಳದೆ ಹೋದರು, ನೀನು ನನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು. ಅವರು ದ್ರೋಹಿಗಳೇ ಹೌದು, ಅಫ್ಕೋರ್ಸ್ ಅವರು ಮಾಡ್ಬೇಕಾದಂತ ಕಾರ್ಯಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನಿನ್ನ ಕೆಲಸ, ನಿನಗೆ ನೇಮಕ ಮಾಡಿರುವಂತಹ ಒಂದು ಜವಾಬ್ದಾರಿಯನ್ನ ನೀನ್ ನಿಭಾಯಿಸಲೇಬೇಕು. ನೀನು ನನ್ನ ಮಾತುಗಳನ್ನ, ಅಂದ್ರೆ ದೇವರ ಮಾತುಗಳನ್ನ ಅವರಿಗೆ ಹೇಳಲೇಬೇಕು. ಮತ್ತು ಅವರ ಬಿರುನೋಟಕ್ಕೆ, ಅವರ ಗದರಿಕೆಗೆ, ಅವರ ಬಿರುನುಡಿಗೆ ಹೆದರಕ್ ಹೋಗ್ಬೇಡ, ಯಾಕಂದ್ರೆ ನಾನು ಸಂಗಡ ಇರ್ತೇನೆ ಅಂತೇಳಿ. ಇದು ಮೊದಲನೇ ಪಾಠ. ಮತ್ತೆ ಇನ್ನೊಂದು ಏನಂತ, ಬಹಳ ಮುಖ್ಯವಾಗಿ, ನೀನು ನುಡಿಯುವ ಮಾತನ್ನು ಕೇಳು, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. 8ನೇ ವಚನ, ನಾನ್ ನಿನಗೆ ಪ್ರವಾದನೆ ಮಾಡ್ಲಿಕ್ಕೆ, ಕೆಲವು ವಿಷಯಗಳನ್ನ ಹೇಳಲಿಕ್ಕೆ, ಸುವಾರ್ತೆ ಸಾರಿಸ್ಲಿಕ್ಕೆ ಅವರ ಮಧ್ಯದಲ್ಲಿ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ. ನೀನು ಅವರನ್ನ ನೋಡಿ ಅವರಂತೆ ಕಲಿಬೇಡ. ನಿಂದು ಏನ್ ವಿಷಯ ಇದೆ, ನಿನ್ನ ಕಾರ್ಯಗಳು ಏನಿದಾವೆ ಅದು ಮಾತ್ರ ನೀನು ಮಾಡು. ಅವ್ರನ್ನ ನೋಡಿ ಆ ವಂಶದವರಂತೆ ನೀನು ಕೂಡ ಆಗಬೇಡ. ಅವರ ಒಂದು ಸ್ಥಿತಿಗತಿಯಲ್ಲಿ ನೀನು ಹೋಗ್ಬೇಡ. ಅವರು ಆಲ್ರೆಡಿ ಅವಿಧೇಯರಾಗಿದ್ದಾರೆ, ನೀನು ಕೂಡ ಅವರಂತೆ ನನಗೆ ಅವಿಧೇಯತೆಯನ್ನು ತೋರಿಸಕ್ಕೆ ಹೋಗ್ಬೇಡ.
ಸೊ ನೀನು ಸ್ವಲ್ಪ ಎಚ್ಚರವಾಗಿರು ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ. ಮತ್ತು ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು. ಇಲ್ಲಿ ಆ ಆ, ದೇವರ ಪ್ರಸನ್ನತೆಯಲ್ಲಿ ಇರುವಂತಹ ಏಜ್ಕೇಲನು ಏನಾಗ್ತಾ ಇದೆ ಆ ಸೀನ್ ಅಂತಂದ್ರೆ, ಒಂದು ಸುರುಳಿಯನ್ನ ಆತನಿಗೆ ತಿನ್ನಿಸುವಂತಹ ದೃಶ್ಯ ನಾವಿಲ್ಲಿ ನೋಡ್ತೇವೆ 9 ಮತ್ತು 10 ವಚನದಲ್ಲಿ. ಕೊನೆಯದಾಗಿ ಅವ್ರಿಗೆ ಇಸ್ರಾಯೇಲರಿಗೆ ಏನು ಆ ಆಗುತ್ತೆ, ಇಸ್ರಾಯೇಲರ ಒಂದು ತೀರ್ಪು ಏನು ಅನ್ನುವಂಥದ್ದನ್ನ 9 ಮತ್ತು 10 ವಚನಗಳನ್ನ ನಾವು ನೋಡ್ತೇವೆ. ಇಲ್ಲಿ ಏನಿದೆ ಅಂತಂದ್ರೆ, ದೇವರ ಎದುರು ಏಜ್ಕೇಲನ್ ನಿಂತಿದ್ದಾನೆ. ಆತನ ಒಂದು ಸುರುಳಿಯನ್ನ ಆ ತಿನ್ನುವುದಕ್ಕೆ ಒಂದು ಏನಂತಂದ್ರೆ ಮೆಟೀರಿಯಲ್ ಆಗಿ ತಿನ್ನುವುದಕ್ಕೆ ಕೊಡ್ತಾ ಇದ್ದಾನೆ ದೇವರು ಏಜ್ಕೇಲನಿಗೆ. ಸೊ 9ನೇ ವಚನ, ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು, ಇಗೋ ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು, ಅದರ ಎರಡೂ ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರಲ್ಲಿ ಬರೆದಿದ್ದು ಗೋಳು, ಮೂಲುಗು, ಮೊರೆ ಇವುಗಳೇ. ಸೊ ಇಲ್ಲಿ ಒಂದು ಸುರುಳಿ, ಒಂದು ಮೇ ಬಿ ಆಗಿನ ಕಾಲದಲ್ಲಿ ಪಪೆರೆಸ್ ಅನ್ನುವಂತಹ ಪೇಪರ್ ಇತ್ತು, ಆ ಒಂದು ಸುರುಳಿ ಆತನ ಕೈಗೆ ಇಟ್ಟಿರಬಹುದು. ನಾವು ಆ ಒಂದು ದೃಶ್ಯವನ್ನ ನೆನೆಸ್ಕೊಳ್ಳುವಾಗ ಆತನು ಅದನ್ನ ಸ್ವೀಕರಿಸ್ತಾ ಇದ್ದಾನೆ, ಅಂದ್ರೆ ತಿನ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ದೇವ್ರು ಹೇಳ್ತಾ ಇದ್ದಾನೆ. ಮತ್ತು ಏಜ್ಕೇಲನು ಕೈ ಚಾಚಿ ಅದನ್ನ ತಗೊಂತಾ ಇದ್ದಾನೆ. 8ನೇ ವಚನ ಕೊನೆ ಲೈನು, ನಾನು ಕೊಡುವುದನ್ನ ಬಾಯಿ ತೆರೆದು ತಿಂದು ಬಿಡು ಅಂತ. ಅದೇನ್ ಕೊಡ್ತಾ ಇದ್ದಾನೆ ಅಂತೇಳಿ ಏಜ್ಕೇಲ ನೋಡ್ಬೇಕಂತಂದ್ರೆ, ಒಂದು ಗ್ರಂಥದ ಸುರುಳಿ ಇದೆ. ಆ ಸುರುಳಿ ಎರಡೂ ಕಡೆಯಲ್ಲಿ ಬರೆದಿದೆ, ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆನೂ ಕೆಲವು ವಿಷಯಗಳನ್ನು ಬರೆದಿದೆ. ಅದ್ರಲ್ಲಿ ಏನ್ ಬರೆದಿದೆ ಅಂತಂದ್ರೆ, ಇಸ್ರಾಯೇಲಿನ ತೀರ್ಪಿನ ವಿಷಯವಾಗಿದೆ. 3 ವಿಷಯಗಳು. ಒಂದು ಅವರಿಗೆ ಗೋಳಾಟ, ಒಂದು ಅವರಿಗೆ ಒದ್ದಾಟ, ಮುಲುಗು ಅಂತಂದ್ರೆ ಒಂಥರ ಲ್ಯಾಮೆಂಟೇಶನ್, ಮಾರ್ನಿಂಗ್ ಅಂಡ್ ಓ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಅಂದ್ರೆ ವಿಲವಿಲ ಒದ್ದಾಡುವಂತಹ ಒಂದು ವಿಷಯ, ಒಂದು ಗೋಳಾಟ, ಒಂದು ಒದ್ದಾಟ ಮೂಲುಗು, ಇನ್ನೊಂದು ಮೊರೆ, ಅಂದ್ರೆ ಯಾವಾಗ್ಲೂ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಕಾಪಾಡು ದೇವ್ರೆ, ರಕ್ಷಿಸು ದೇವ್ರೆ ಅನ್ನುವಂತಹ ಒಂದು ಮೊರೆ ಇರುವಂತದ್ದು. ಈ 3 ಇಸ್ರಾಯೇಲರಿಗೆ ಗತಿ ಆಗುತ್ತೆ. ಈ 3 ಅವರ ಒಂದು ಭವಿಷ್ಯ ಹೇಳ್ತಾ ಇದ್ದೀನಿ ಅಂತ ಹೇಳಿ ದೇವರು ಕೊಟ್ಟಂತಹ ಸುರುಳಿಯಲ್ಲಿ ಇದ್ವು ಅಂತ ಏಜ್ಕೇಲ ಹೇಳ್ತಾ ಇದ್ರು. ಸೊ ಇದು 1ನೇ ವಚನದಿಂದ ಹಿಡಿದು 10ನೇ ವಚನದವರೆಗೂ ಏಜ್ಕೇಲನ ಒಂದು ಗ್ರಂಥವಾಗಿದೆ. ಅಂದ್ರೆ ಕೆಲವು ಫಸ್ಟ್ 3 ವಚನಗಳಲ್ಲಿ ದೇವರು ಕರೆಯಲ್ಪಟ್ಟಿದ್ದು, ಆಮೇಲೆ 3, 4, 5 ವಚನಗಳಲ್ಲಿ ಏಜ್ಕೇಲನಿಗೆ ಮಾರ್ಗದರ್ಶನ, ನೀನು ಹೇಗೆ ಪ್ರವಾದಿಸಬೇಕು, ನೀನು ಹೇಗೆ ಮಾತಾಡಬೇಕು ಅನ್ನುವಂಥದ್ದು. 6, 7, 8 ವಚನ ಅವಿಧೇಯರಾಗಬೇಡ, ಆ ಮಾರ್ಗದರ್ಶನ. 6, 7, 8 ವಚನ ಮಾರ್ಗದರ್ಶನ ಕೂಡ ಇದೆ. ಮತ್ತು 9, 10 ವಚನಗಳು ಇಸ್ರಾಯೇಲ್ ವಿರುದ್ಧವಾಗಿ ಒಂದು ತೀರ್ಪಿನ ಮಾತುಗಳಿದೆ. ಸೊ ಇಲ್ಲಿ ಏಜ್ಕೇಲನ ನುಡಿಯುವಂತಹ ಎಲ್ಲಾ ಪ್ರವಾದನೆಗಳು ಮುಂದಿನ ದಿನಗಳಲ್ಲಿ ನೆರವೇರುವಂತದ್ದು ಆಗಿರ್ತವೆ, ಮತ್ತು ನೆರವೇರಿದ್ದು ಕೂಡ ಇರ್ತದೆ. ಸೆರೆ ಒಯ್ಯಲ್ಪಟ್ಟಂತವರಲ್ಲಿಯೂ ಮತ್ತು ಸೆರೆ ಒಯ್ಯಲಾರದೆ ಯಹೂದ ಪ್ರಾಂತ್ಯದಲ್ಲಿ ಉಳಿದವರೆಲ್ಲರೂ ಕೂಡ ದೇವರನ್ನ ಮರೆತು, ದೇವರನ್ನ ಬಿಟ್ಟು ವಿಗ್ರಹಾರಾಧನೆಗೆ ಮತ್ತು ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ನುಡಿಯುವಂತ ಪ್ರವಾದನೆ ಮಾತಿದ್ದು. ಕೊನೆ ಲೈನ್ ಹೇಳಿದ ಅದೇನಂತಂದ್ರೆ, ಅವ್ರು ಉಳಿಯೋದು 3, ಏನು, ಗೋಳು, ಮುಲುಗು, ಮೊರೆ, ಲ್ಯಾಮೆಂಟೇಶನ್, ಮಾರ್ನಿಂಗ್ ಅಂಡ್ ಓ. ಗೋಳಾಟ, ಒದ್ದಾಟ, ತಿಕ್ಕಾಟ ಮತ್ತು ಮೊರೆ ಹೋಗುವಂಥದ್ದು, ಇದೇ ಕೊನೆಗೆ ಉಳಿತದೆ. ಸೊ ನಮ್ಮ ಜೀವನಗಳಲ್ಲಿ ಕೂಡ ನಾವು ದೇವರನ್ನ ಬಿಟ್ಟು ಬೇರೆ ಎಲ್ಲಾ ವಿಷಯಗಳನ್ನ ಅನುಸರಿಸುವುದೇ ಆದ್ರೆ ನಮ್ಮ ವಿಷಯ ಕೂಡ ಇದೇ ಇರ್ತದೆ. ಗೋಳಾಟ, ಮೂಲುಗೋದು ಮತ್ತು ಮೊರೆ ಇಡೋದು ಇದೇ ಆಗುತ್ತೆ ಹೊರತು ಒಂದು ಸಂತೋಷ, ಸಮಾಧಾನ ಅನ್ನುವಂಥದ್ದು ಇರುವುದಿಲ್ಲ. ಮುಖ್ಯವಾಗಿ 8ನೇ ವಚನ ಏನಂತಂದ್ರೆ, ನೀನು ಆ ವಂಶದವರಂತೆ ಅವಿಧೇಯನಾಗಿರಬೇಡ ಅನ್ನೋದು. ಅನೇಕ ಸಲ ನಾವು ಈಗ ಲೌಕಿಕ ಯಾತ್ರೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಕ್ರೈಸ್ತರ ಅನ್ಸ್ಕೊಂಡಿದ್ದೇವೆ, ಅಭಿಷಿಕ್ತರ ಅನ್ಸ್ಕೊಂಡಿದ್ದೇವೆ. ಆದ್ರೆ ಇಲ್ಲಿ ಲೌಕಿಕ ಜನರ ಮಾತುಗಳನ್ನ ನೋಡ್ಕೊಂಡು, ಅವರ ಜೀವನ ಶೈಲಿಯನ್ನು ನೋಡ್ಕೊಂಡು ನಾವು ಕೂಡ ಅವರಂತೆ ಆಗುವುದನ್ನ ಪ್ರಾರಂಭಿಸ್ಬಿಟ್ಟಿದ್ದೇವೆ. ಹಾಗಾಗಿ ನಮಗೂ ಕೂಡ ಇದೊಂದು ಎಚ್ಚರಿಕೆ ಮಾತು, ಆ ವಂಶದವರಂತೆ ಅವಿಧೇಯರಾಗಿರಬೇಡ್ರಿ. ಸೊ ದೇವರಿಗೆ ವಿಧೇಯರಾಗಿ ನಡೀತಾ ಇದ್ದೇವೆ, ಅವರ ಲೌಕಿಕ ಜನರ ನಡವಳಿಕೆಯನ್ನು ನೋಡಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುವಂಥದ್ದು ಬೇಡ.
ನಮ್ಮ ನಡವಳಿಕೆಯನ್ನು ನೋಡಿ ಆ ಲೌಕಿಕ ಜನರು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಜೀವಿಸಬೇಕು. ಸೊ ಈ ಒಂದು 2ನೇ ಅಧ್ಯಾಯ ತುಂಬಾ ಚಿಕ್ಕದಾಗಿದ್ರು ಅನೇಕ ವಿಷಯಗಳನ್ನ ತಿಳಿಸ್ತದೆ. ಆತ್ಮಿಕವಾಗಿ ಇನ್ನೂ ನಾವು ನೋಡ್ಬೇಕಾದ್ರೆ ಅನೇಕ ವಿಷಯಗಳನ್ನ ನಾವಿನ್ನು ಎಕ್ಸ್ಪ್ಲೇನ್ ಮಾಡಬಹುದು ಇದರಲ್ಲಿ. ಸೊ ಅದು ದೇವರು ತಿಳಿಸ್ಕೊಟ್ಟಿರುವಂತ ಒಂದು ಜ್ಞಾನದಲ್ಲಿ ಈ ಒಂದು ಅಧ್ಯಾಯವನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದೇವರ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೇನ್. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳ ನಿರ್ಮಾಣಿಕನಾಗಿರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ಸ್ವಾಮಿ. ಹೌದು ರಾಜ, ಯೆಹೆಜ್ಕೇಲ 2ನೇ ಅಧ್ಯಾಯವನ್ನ ಕರ್ತನೇ ಸ್ವಾಮಿ ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ತಿಳ್ಕೊಂಡಿದ್ದೇವೆ ಸ್ವಾಮಿ. ದೇವರ ವಾಕ್ಯದಂತೆ ನಾವು ನಡಿಲಿಕ್ಕಾಗುವಂತೆ, ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಅರ್ಥೈಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ದೇವರೇ, ಮುಖ್ಯವಾಗಿ ಈ ದಿನವನ್ನು ಕಾರ್ಯ ಒಪ್ಪಿಸಿಕೊಡುತ್ತೇವೆ. ದಿನವೆಲ್ಲ ನಮ್ಮನ್ನು ಕಾಪಾಡು. ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯಶಾಲಿಗಳಾಗಿರ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಮಾತ್ರವಲ್ಲದೆ ದೇವರೇ, ನಮ್ಮೆಲ್ಲ ಕಾರ್ಯಗಳಲ್ಲಿ ಕರ್ತನೇ ಸ್ವಾಮಿ ನಾವು ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸುವಂತೆ, ಮೆಚ್ಚಿಸುವಂತೆ ನಮಗೆ ಸಹಾಯ ಮಾಡು. ನಮ್ಮ ಕಲ್ವಾರಿ ಚಾಪಲ್ ಎಲ್ಲ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾನೆ ಸ್ವಾಮಿ. ಎಲ್ಲ ಅಧಿಕಾರಿಗಳನ್ನ, ಸೇವಕರುಗಳನ್ನ, ಅವರ ಕುಟುಂಬವನ್ನ, ಅವರ ಸೇವೆಯನ್ನ, ಅವರ ವೈಯಕ್ತಿಕ ಜೀವಿತವನ್ನ ಎಲ್ಲವನ್ನ ಕರ್ತನೇ ಸ್ವಾಮಿ ಆಶೀರ್ವದಿಸು. ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಅವ್ರಿಗಿರುವಂತ ಎಲ್ಲಾ ಕಷ್ಟ ತೊಂದರೆಗಳನ್ನ ನೀಗಿಸು. ಶಾಂತಿ ಸಮಾಧಾನವನ್ನ ಅವರಲ್ಲಿಯೂ, ಅವರ ಸೇವೆಯಲ್ಲಿಯೂ, ಅವರ ಕುಟುಂಬದಲ್ಲಿಯೂ, ಅವರ ವೈಯಕ್ತಿಕವಾಗಿಯೂ ನೀನು ಅನುಗ್ರಹಿಸಿಕೊಡು ಸ್ವಾಮಿ. ಮಾತ್ರವಲ್ಲದೆ ತೊಂದರೆ ಅನುಭವಿಸ್ತಿರುವಂತ ಎಲ್ಲಾ ಸೇವಕರನ್ನು ಆಶೀರ್ವದಿಸು. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕರ್ತನೇ ಸ್ವಾಮಿ ಅವರಿಗೆ ನೀನು ನೀಗಿಸು. ಶಾಂತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಕೃಪೆಯಿಂದ ಅವ್ರನ್ನ ಆಶೀರ್ವದಿಸು. ಮಾತ್ರವಲ್ಲದೆ ನಮ್ಮೆಲ್ಲರನ್ನು ಆಶೀರ್ವದಿಸು ಸ್ವಾಮಿ. ನಿಮ್ಮ ತ್ರಾಣವುಳ್ಳ ಹಸ್ತಗಳಗಡೆ ನಮ್ಮನ್ನು ತಗ್ಗಿಸಿಕೊಳ್ತಾವೆ. ನಮ್ಮನ್ನ ಅಭಿವೃದ್ಧಿ ಪಡಿಸ್ರಿ. ನಮ್ಮ ಆಲೋಚನೆಯನ್ನ ಪರಿಶುದ್ಧಪಡಿಸ್ರಿ. ನಮ್ಮ ಕಾರ್ಯವೈಖರಿಗಳನ್ನ ನೀವು ಕರ್ತನೇ ಸ್ವಾಮಿ ಸಹಾಯ ಹಸ್ತವನ್ನು ಇಟ್ಟು ನಡೆಸ್ರಿ. ಯೇಸುವೆ, ನಮ್ಮೆಲ್ಲರನ್ನ ಕರ್ತನೇ ಸ್ವಾಮಿ ಆಶೀರ್ವದಿಸ್ತಿ, ಬಲಪಡಿಸ್ತಿ, ನಿಮ್ಮ ಚಿತ್ರದ ಮೂಲಕವಾಗಿ ನಮ್ಮೆಲ್ಲರನ್ನ ನಡೆಸ್ತಿ ಎಂಬುದಾಗಿ ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡುತ್ತಾ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.